ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸರ್ಕಾರದಿಂದ ತಂದ ಅನುದಾನದಲ್ಲಿ ಇಂದು ನಗರದ ಸಾಧು ಮಠದಿಂದ ಬುದ್ಧ ಸರ್ಕಲ್ ವರೆಗೂ 3.5 ಕೋಟಿ ಹಾಗೆ ತಾಲೂಕಿನ ಕುಡುಪತಿ ಗ್ರಾಮದಲ್ಲಿ 50 ಲಕ್ಷದ ವೆಚ್ಚದಲ್ಲಿ 2 ಪ್ರತ್ಯೇಕ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಲ್ಲಿಸಿದ್ದಾರೆ. ನಂತರ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದ ಅವರು ಆದಷ್ಟು ಹೆಚ್ಚು ಅನುದಾನ ತಂದು ನಗರದ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. 12ನೇ ವಾರ್ಡಿನಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಇದು ಸಿದ್ದರಾಮಯ್ಯ ಅವರ ಸರ್ಕಾರ ನನ್ನ ಅವಧಿಯಲ್ಲಿ ತಂದ ಅನುದಾನವಾಗಿದೆ. ಹಾಗೆ ತಾಲೂಕಿನ ಕುಡುಪತಿ ಗ್ರಾಮದಲ್ಲಿ ಕೂಡ 50 ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆದಿದೆ. ಇದರ ಜೊತೆಗೆ ನಗರಕ್ಕೆ 40 ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಅಧಿವೇಶನ ಮುಗಿದ ನಂತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಯಲಿದೆ ಎಂದರು. ಶಾಸಕರಂತ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಸರ್ ಅವರು ಇದೇ ಜಾಗದಲ್ಲಿ ಬಂದು ಎಲೆಕ್ಷನ್ ಅಲ್ಲಿ ರಾತ್ರಿ 10 ಗಂಟೆಯಲ್ಲಿ ಸರಿಯಾಗಿ ಮಾತು ಕೊಟ್ಟರು. ಈ ವಾರ್ಡಿನ 11ನೇ ವಾರ್ಡಲ್ಲಿ ವೆಂಕಟಣ್ಣ ರಸ್ತೆ ಆಗಲಿ ಏನೇ ಆಗಲಿ ಅಭಿವೃದ್ಧಿ ಸಿಗಲಿದ್ದಾರೆ, ಯಜಮಾನ್ ಬಂದಿದ್ದಾರೆ, ಅವರಿಗೆ ಆಭಾರಿಯಾಗಿರ್ತೇನೆ ಅಂತ ಹೇಳಿ ಕೊಟ್ಟ ಮಾತನ್ನ ಇವತ್ತು ನೆರವೇರಿಸಿ ಇವತ್ತು ಗುದ್ದಲಿ ಪೂಜೆಗೆ ಆಗಮಿಸಿದರೆ ಅವರಿಗೆ ಈಗೆಲ್ಲ ನಮ್ಮ ಅಲ್ಲಿ ವಾರ್ಡ್ ನಂಬರ್ 12ರಲ್ಲಿ 3.5 ಕೋಟಿ ಅನುದಾನ, ಕುಡುತಿಗೆ 50 ಲಕ್ಷ ಅನುದಾನ. ನಮ್ಮೆಲ್ಲ ಮುಖಂಡರು ನಮ್ಮ ನಾಗರಾಜಣ್ಣ, ಶಿವಕುಮಾರಣ್ಣ, ಗಂಗಾಧರಣ್ಣ, ನವೀನು, ನಮ್ಮ ನಟರಾಜು, ನರಸಿಂಹಮೂರ್ತಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುದ್ದಲಿ ಪೂಜೆ ಮಾಡಿದ್ದೀವಿ. ಎಲ್ಲ ಅಭಿವೃದ್ಧಿ ಕಡೆ ನಾವು ನಡೀತಾ ಇದ್ದೀವಿ ಸರ್. ಯಾವ ರೀತಿ ರಸ್ತೆಗಳ ಕಾಮಗಾರಿ ಎಲ್ಲ ಆಗಿದೆ. ನಾನು ಹೇಳೋದಿಲ್ಲ ಸರ್, 106 ಕೋಟಿ ಅನುದಾನ ಬಂದಿದೆ. ಒಂದೊಂದೇ ಸ್ಟಾರ್ಟ್ ಆಗ್ತಿದೆ. ಈಗ ನಮ್ಮೂರಿಗೆ ನಮ್ಮ ಶಾಸಕಲ್ಲೂ ಅವ್ರ ಕಷ್ಟ ಕೇಳ್ತಿದ್ದೀವಿ. ಸರಿ, ಇನ್ನು ಯಾವೆಲ್ಲ ಕಾಮಗಾರಿಗಳು ತುಂಬ ಇದ್ದಾವೆ. ಈಗ ನೋಡಿ, ದಿನ್ನೆಹೊಸಳ್ಳಿ ರಸ್ತೆ, ಮುಷ್ಟೂರು ರೋಡು, ಕಂದ್ವಾರ ರಸ್ತೆ, ಜಡಲ್ತಿಮ್ನಲ್ಲಿ ರಸ್ತೆ, ಇಡಮಿಂಚರಳ್ಳಿ ರಸ್ತೆ, ಇದಕ್ಕೆ 25 ಕೋಟಿ ರೂಪಾಯಿ ಹಾಕಿದ್ದೀನಿ. ಏನು ಮಾಡೋದು, ಹಾಕಿಲ್ಲ ಬೇರೆಯವ್ರು ಯಾರು. ಇದಕ್ಕೆ 25 ಕೋಟಿ ಹಣ. ದಿನ್ನೆಹೊಸಳ್ಳಿ ರೋಡಿಗೆ 4 ಕೋಟಿ ಬೇಕು. ಕಂದ್ವಾರ ಕೆರೆ ರೋಡಿಗೆ 8 ಕೋಟಿ ಬೇಕು. ಆಗಿದೆ ಅಣ್ಣ, ಮಾಡಿದ್ದೀನಿ. ಜನವರಿ ಒಳಗೆ ಗುದ್ದಲಿ ಪೂಜೆ ಮಾಡ್ತೀನಿ ಅಣ್ಣ. 7.5-8 ಕೋಟಿ ಅಣ್ಣ ಅದೊಂದು ರೋಡ್ಗೆ ಎಲ್ಲ ಆಗುತ್ತೆ. ತುಂಬ ಒಳ್ಳೆ ಅದ್ಭುತವಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಅವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು. ಈ ವೇಳೆ ನಗರಸಭೆ ಸದಸ್ಯರಾದ ಮೊಹಮ್ಮದ್ ಜಾಫರ್, ನರಸಿಂಹಮೂರ್ತಿ, ಅಂಬರೀಶ್, ಕಣಿತಹಳ್ಳಿ ವೆಂಕಟೇಶ್, ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ, ಮುಖಂಡರಾದ ಹೆನ್ರಿ, ಪ್ರಸನ್ನಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.